ಇಲ್ಲಿ ವಡಿ ರೆಡಿ ಆಗಕತ್ತವ್ರಿ. ವಡಿ ಹಿಟ್ಟು, ಕೊಬ್ಬರಿ ಚಟ್ನಿ, ಉಪ್ಪಿಟ್ಟು ರೆಡಿ ಆಗೈತಿ, ಚಹಾ ಐತಿ. ಹಾಯ್, ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಮಧ್ಯಾಹ್ನ ಆಗಿದೆ, ಎಲ್ಲ ಕೆಲಸ ಆಯಿತು. ಇವತ್ತು ಚಟ್ಟಿ ಅಮಾವಾಸ್ಯೆ ಅಲ್ವಾ, ಚಟ್ಟಿ ಅಮಾವಾಸ್ಯೆಗೆ ನಾನು ತಲೆ ಸ್ನಾನ. ಈಗ ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಈ ಆರೆಂಜ್ ಪೀಲ್ಸ್ ಇರ್ತದೆ ಗೊತ್ತಾ, ಆರೆಂಜ್ ಪೀಲ್ಸ್ ಈ ಥರ ಈ ಆರೆಂಜ್ ನಾನು ಹೇಳ್ತಾ ಇದ್ದೀನಿ. ಈ ಆರೆಂಜ್ ಪೀಲ್ಸ್ ಇದನ್ನು ನಾವು ತೆಗೆದಿರ್ತೀವಲ್ಲ, ಈ ತೆಗೆದಿರೋ ಪೀಲ್ಸ್ನ ಬಿಸಿಲಲ್ಲಿ ಒಣಗಿಸ್ಬೇಕು. ನೋಡಿ, ನಾನು ಇಲ್ಲಿ ಒಣಗಿಸಿದ್ದೀನಿ. ಈ ಶೇಪಿಗೆ ಬರ್ತದೆ. ಈ ಥರ ಸ್ವಲ್ಪ ಕಪ್ಪಾಗಿರುತ್ತೆ, ನೋ ಇಶ್ಯೂಸ್. ಸೊ ಒಳಗಡೆ ನೀವು ಪಲ್ಪ್ ಇಟ್ಟು ಮಾಡಿದ್ರೆ ಈ ಥರ ಕಪ್ಪು ಬರ್ತದೆ. ಪಲ್ಪ್ ಇಟ್ಟು ಮಾಡಲಿಲ್ಲ ಅಂದರೆ ಒಳ್ಳೆಯದು. ನಾನು ಇದ್ರ ಫೇಸ್ ಪ್ಯಾಕ್ ಇವತ್ತು ಹೇಗೆ ಮಾಡೋದು, ನಾನು ಹೇಗೆ ಫೇಸಿಗೆ ಯೂಸ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮಗೆ. ಗ್ರೈಂಡ್ರಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ಳೋದು. ಸೇಮ್ ಇದೇ ಥರ ಇತ್ತು. ಇದನ್ನೇ ನಾನು ಈ ಥರ ಸ್ವಲ್ಪ ಒಣಗಿಸಿದ್ದೀನಿ ಬಿಸಿಲಲ್ಲಿ. ನೆರಳಲ್ಲಾದರೆ ಬೇಗ ಒಣಗಲ್ಲ ಅಂತ ನಾನು ಬಿಸಿಲಲ್ಲೇ ಒಣಗಿಸಿದ್ದೀನಿ. ನೋಡಿ, ಈ ಥರ ಕಾಣಿಸ್ತದೆ. ತಕ್ಷಣ ಗ್ರೈಂಡ್ ಮಾಡಿದೆ. ಈಗ ಪಲ್ಪ್ ಥರ ಇರೋದನ್ನ ಯಾವ ಥರ ಸ್ಮೆಲ್ ಬರ್ತಿದೆ ಅಂದರೆ, ಒರಿಜಿನಲ್ ನಾವು ಆರೆಂಜ್ ಜ್ಯೂಸ್ ಕುಡಿದಾಗ ಸೊ ಮಚ್ ಸ್ಮೆಲ್ಲು ಅಷ್ಟೇ ತುಂಬ ಚೆನ್ನಾಗಿ ಬರ್ತಾ ಇದೆ. ಇಲ್ಲಿ ನೋಡಿ, ನೀವು ತುಂಬ ಫೈನ್ ಪೌಡ್ರ್ ಮಾಡಿಕೊಂಡ್ರೆ ಈ ಥರ ಆಗುತ್ತೆ. ಇಲ್ಲಿ ಕೈಲಿದೆಯಲ್ಲ, ಈ ಥರ ಬರ್ತದೆ ಅಷ್ಟೇ. ಇದ್ರದ್ದು ಫೇಸ್ ಪ್ಯಾಕ್ ಹೆಂಗೆ ಮಾಡ್ಕೊಳ್ಳೋದು ಅಂತ ಹೇಳ್ತೀನಿ. ಸೊ ನೀವು ಮಾರ್ಕೆಟಲ್ಲಿ ಸುಮಾರು ಪ್ರಾಡಕ್ಟ್ಸ್ ಸಿಗ್ತದೆ. ಎಲ್ಲ ಪ್ರಾಡಕ್ಟ್ಸನ್ನು ನೀವು ಯೂಸ್ ಮಾಡಿರ್ಬೋದು. ಸೊ ಸಮ್ಟೈಮ್ಸ್ ನಾವು ಓವರ್ ಕೆಮಿಕಲ್ ಇರೋ ಪ್ರಾಡಕ್ಟ್ಸ್ನ ಯೂಸ್ ಮಾಡೋದ್ರಿಂದನೂ ಕೂಡ ಏನಾಗ್ತದೆ, ನಮ್ಮ ಫೇಸಿಗೆ ಹಾರ್ಮ್ ಆಗ್ತದೆ. ವಿಂಟರ್ ಸೀಸನಲ್ಲಿ ನಾವು ಸಿಟ್ರಿಕ್ಸ್ ಜಾಸ್ತಿ ಯೂಸ್ ಮಾಡೋದ್ರಿಂದ ಫೇಸ್ ತುಂಬ ಚೆನ್ನಾಗಿ ಗ್ಲೋ ಬರ್ತದೆ ಅಂತ ಹೇಳ್ಬೋದು. ಸೊ ಇದರಿಂದ ನಿಮಗೆ ಫೇಸ್ ಪ್ಯಾಕ್ ಹೆಂಗೆ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಆರೆಂಜ್ ಪೀಲ್ಸ್ ಫೇಸ್ ಪ್ಯಾಕ್ ಯೂಸ್ ಮಾಡೋದಕ್ಕೆ ಒಂದು ಖಾಲಿ ಬೌಲು ಮತ್ತು ಆರೆಂಜ್ ಗ್ರೈಂಡ್ ಮಾಡ್ಕೊಂಡಿರೋದು, ಸ್ವಲ್ಪ ಹಾಲಿನ ಕೆನೆ ಮತ್ತು ಜೇನುತುಪ್ಪ, ಇವನ್ನ ಒಂದೊಂದು ಪ್ರಪೋರ್ಷನ್ನು. ನನಗೆ ಅದು ವಿಡಿಯೋ ರೆಕಾರ್ಡ್ ಮಿಸ್ ಆಗಿದೆ. ಸೊ ಒಂದು 3 ಸ್ಪೂನು ಆರೆಂಜ್ ಪೀಲ್ಸ್ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ಸ್ಪೂನು ಜೇನುತುಪ್ಪ ಮತ್ತು ಒಂದು 2 ಸ್ಪೂನ್ ಹಾಲು ಮತ್ತು ಸ್ವಲ್ಪ ಹಾಲಿನ ಕೆನೆ, 1 ಸ್ಪೂನಷ್ಟು. ಸೊ ನಿಮಗೆ ಅದೊಂದು ಸ್ವಲ್ಪ ಇನ್ನೂ ಗಟ್ಟಿ ಇದೆ ಅಂತಂದರೆ ಇನ್ನೂ ಒಂದು 2 ಸ್ಪೂನ್ ಏನು ಮಾಡಿ ಹಾಲನ್ನ ಸ್ವಲ್ಪ ಜಾಸ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಅದು ಸ್ವಲ್ಪ ತೆಳು ಆಗುತ್ತೆ. ಅದನ್ನು ಒಂದು 10 ನಿಮಿಷ ಏನು ಮಾಡಬೇಕು, ನೆನೆಯಕ್ಕೆ ಬಿಡಬೇಕು. ಸ್ವಲ್ಪ ಗಟ್ಟಿಗೆ ಅನ್ನಿಸ್ತು. ನಾನು ಇನ್ನೊಂದು ಸ್ವಲ್ಪ ಹಾಲು ಹಾಕ್ಕೊಂಡು ಒಂದು 2 ನಿಮಿಷ ಇದನ್ನು ನೆನೆಯಕ್ಕೆ ಬಿಡ್ತಾಯಿದ್ದೀನಿ. ಮುಂಚೆ ನಿಮ್ಮ ಹೇರ್ಸ್ನ ತುಂಬ ಟೈಟಾಗಿ ಈ ರೀತಿ ಮೇಲೆ ಎತ್ತಿ ಕಟ್ಟಬೇಕು. ಸೊ ದಟ್ ನಿಮಗೆ ಫೇಸ್ ಪ್ಯಾಕ್ ಹಾಕೊಂಡಾಗ ಯಾವುದೇ ಡಿಸ್ಟರ್ಬೆನ್ಸ್ ಇರುತ್ತೆ. ಓಕೆ ರೈಟ್. ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕಿಂತ ಮುಂಚೆ ನೀವು ರೆಗ್ಯುಲರಾಗಿ ಯಾವ ಸೋಪ್ ಯೂಸ್ ಮಾಡ್ತೀರೋ, ಯಾವ ಶಾಂಪು ಅಥವಾ ಫೇಸ್ ವಾಶ್ ಯೂಸ್ ಮಾಡ್ತೀರೋ ಅದರಲ್ಲಿ ಸ್ವಲ್ಪ ನೀಟಾಗಿ ಮುಖನ ವಾಶ್ ಮಾಡ್ಕೋಬೇಕು.
ಲೆಟ್ ಮೀ ಸ್ಟಾರ್ಟ್ ದಿಸ್ ಫೇಸ್ ಪ್ಯಾಕ್. ಫೇಸ್ ಪ್ಯಾಕ್ ಹಾಕೊಳ್ಳೋಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ನೀವು ಕೆಳಗಡೆ ಒಂದು ವೇಸ್ಟ್ ಬಟ್ಟೆ ಹಾಕ್ಕೋಬೇಕು ಕಾಲ ಮೇಲೆ. ಸೊ ಯಾಕಂದರೆ ಅದು ಸ್ವಲ್ಪ ಸ್ಪ್ರೆಡ್ ಓವರ್ ಆಗೋ ಚಾನ್ಸಸ್ ಇರ್ತದೆ, ಬೀಳೋ ಚಾನ್ಸಸ್ ಇರ್ತದೆ. ಅದಕ್ಕೆ ಆ್ಯಂಡ್ ಒನ್ ಮೋರ್ ಥಿಂಗ್, ಸ್ವಲ್ಪ ನಿಮಗೆ ಬಟ್ಟೆ ಮೇಲೂ ಬೀಳಬಾರ್ದು ಅಂದರೆ ನೀವು ನೆಕ್ಕಿಗೆ ಅಥವಾ ಕುತ್ತಿಗೆಗೆ ಒಂದು ವೇಸ್ಟ್ ಬಟ್ಟೆನೂ ಕೂಡ ಹಾಕೋಬೋದು. ಸೊ ನನಗೇನು ಅದು ಅಂತ ಡಿಸ್ಟರ್ಬ್ ಅನ್ನಿಸ್ಲಿಲ್ಲ, ಅದಕ್ಕೆ ನಾನು ಹಾಕ್ಕೊಂಡಿಲ್ಲ. ಸೊ ಅದೇ ಥರ ಫೇಸ್ ಪ್ಯಾಕ್ನ ಒಂದು ಸ್ವಲ್ಪ ದಪ್ಪ ದಪ್ಪ ಎಲ್ಲೆಲ್ಲಿ ನಿಮಗೆ ನೋಸ್ ಹತ್ತಿರ ಅಂದರೆ ಅಲ್ಲಿ ವೈಟ್ ಹೆಡ್ಸ್ ಇರ್ತದೆ, ಕೆಳಗಡೆ ಚಿನ್ನ ಹತ್ತಿರ ಅಲ್ಲೂ ವೈಟ್ ಹೆಡ್ಸ್ ಜಾಸ್ತಿ ಇರ್ತದೆ, ಹಣೆ ಮೇಲೆ ಟ್ಯಾನ್ ಆಗಿರ್ತದೆ, ದೆನ್ ಎರಡೂ ಕೆನ್ನೆ ಹತ್ತಿರ ಪಿಂಪಲ್ಸ್ ಜಾಸ್ತಿ ಇರೋ ಕಡೆ. ಸೊ ದಪ್ಪಗೆ ಹಾಕ್ಕೊಂಡು ಅದನ್ನು ಸ್ವಲ್ಪ ಒಂದು 5 ನಿಮಿಷ ಬಿಡಬೇಕು. ಅದು ಕೂತ್ಕೊಳ್ಳುತ್ತೆ, ಬಿಕಾಸ್ ನಾವು ಜೇನುತುಪ್ಪ ಹಾಕಿರೋದ್ರಿಂದ ಅದು ಬೀಳೋದಿಲ್ಲ. ನಿಮಗೆ ತುಂಬ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ, ಕೂತ್ಕೊಂಡಿದೆ, ಫೇಸಿಂದ ಎಲ್ಲೂ ಅಳ್ಳಾಡ್ತಾ ಇಲ್ಲ, ಕೆಳಗಡೆನೂ ಬೀಳ್ತಾ ಇಲ್ಲ. ಸೊ ಬೈ ಪೋರ್ಷನ್ ನಿಮಗೆ ಆರಾಮ್ಸೆ ಇಟ್ಕೋಬೋದು. ಸೊ ನೀವು ಈ ಗ್ಯಾಪಲ್ಲಿ ಸಲೂನ್ ಲುಕ್ ಬರಬೇಕು ಆ ಥರ ಏನಾದರೂ ಇದ್ದರೆ ಆರಾಮ್ಸೆ 1-2 ಸೌತೆಕಾಯಿ ಕಟ್ ಮಾಡಿಕೊಂಡು ಕಣ್ಮೇಲೆ ಇಟ್ಕೊಂಡು ನೆಮ್ಮದಿಯಾಗಿ ಒಂಚೂರು ಮ್ಯೂಸಿಕ್ ಕೇಳ್ಕೊಂಡು 10 ಮಿನಿಟ್ಸ್ ರೆಸ್ಟ್ ಮಾಡ್ಕೊಂಡು ಓಕೆ. ಫೇಸ್ ಪ್ಯಾಕ್ ಎಲ್ಲ ಹಾಕ್ಕೊಂಡಾಯಿತು. ಸೊ ನಿಮಗೆ ಮನೇಲೇ ನೀವು ಫೇಸ್ ಪ್ಯಾಕ್ ರೆಡಿ ಮಾಡಿಕೊಂಡು ನೀವು ಮನೇಲೇ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೋತಾ ಇದ್ದೀರಾ ಅಂದಮೇಲೆ ಸ್ವಲ್ಪ ಸಲೂನ್ ಲುಕ್ ಬರಲಿ ಅಂತ ಹೇಳಿ ನಾನು ಸೌತೆಕಾಯಿ ನಿಮಗೆ ಕಣ್ಮೇಲೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ. ಬಟ್ ಎವ್ರಿ ಟೈಮ್ ನಾವು ಫೇಸ್ ಪ್ಯಾಕ್ ಹಾಕ್ಕೊಂಡಾಗ ಸೌತೆಕಾಯಿ ಮಸ್ಟ್ ನಮ್ಮ ಕಣ್ಮೇಲೆ ಇಟ್ಕೋಬೇಕು. ನೀವು ಈ ಫೇಸ್ ಪ್ಯಾಕ್ ಹಾಕ್ಕೊಂಡು ಸೌತೆಕಾಯಿ ಇಟ್ಕೊಂಡಾಗ ಅದ್ರ ಫೀಲೇ ಬೇರೆ. ಕಣ್ಣು ಎಷ್ಟು ಟಯರ್ಡ್ ಆಗಿರ್ತದೆ, ನಾವು ನಾರ್ಮಲ್ ಡೇಸಲ್ಲಿ ಟಿ ವಿ ನೋಡ್ತೀವಿ, ಮೊಬೈಲ್ ಯೂಸ್ ಮಾಡ್ತೀವಿ, ಆ್ಯಂಡ್ ನಾವು ಸನ್ಲೈಟಿಗೆ ಹೋಗಿರ್ತೀವಿ. ನೀವು ಯಾವಾಗ ಸೌತೆಕಾಯಿನ ಕಣ್ಮೇಲೆ ಇಟ್ಕೋತಿರೋ ತುಂಬ ಅಂದರೆ ತುಂಬ ಕೂಲ್ ಅನಿಸುತ್ತೆ, ತುಂಬ ಫ್ರೆಶ್ ಫೀಲ್ ಆಗ್ತದೆ. ಆ್ಯಂಡ್ ನಿಮಗೆ ನಿಮ್ಮ ಟೈಮ್ಗೆ ನಿಮಗೋಸ್ಕರ ಒಂದು 10 ನಿಮಿಷ ಸಿಗ್ತದೆ ಅಂದರೆ ಅದು ನಿಮಗೆ ನಿಮ್ಮ ಸ್ಕಿನ್ ಕೇರ್ ಮಾಡ್ಕೊಂಡವಾಗಲೇ. ಒಂದು 10 ನಿಮಿಷ ನೀವು ಫೇಸ್ ಪ್ಯಾಕ್ ಹಾಕ್ಕೊಂಡಿದ್ದೀರಾ ಅಂದವಾಗ ನಿಮಗೆ ರೆಸ್ಟ್ ಮಾಡಬೇಕು ಅಥವಾ ರೆಸ್ಟ್ ಮಾಡಬೇಕಲ್ವಾ, ಆವಾಗಲೇ ನಿಮ್ಗೆ ಟೈಮ್ ಸಿಗೋದು. ಒಂದು 10 ನಿಮಿಷ ನೀವು ರೆಸ್ಟ್ ಮೀ ಟೈಮ್ ಅಂತ ತೊಗೊಳ್ಳಿ, ರೆಸ್ಟ್ ಮಾಡ್ಕೊಳ್ಳಿ. ಆವಾಗ ಫೇಸ್ ಪ್ಯಾಕ್ ನೀಟಾಗಿ ನಿಮಗೆ ಮುಖಕ್ಕೆಲ್ಲ ಅಬ್ಸಾರ್ಬ್ ಆಗುತ್ತೆ, ನೋ ಡಿಸ್ಟರ್ಬೆನ್ಸ್ ಇದ್ದವಾಗ. 10 ಮಿನಿಟ್ಸ್ ರೆಸ್ಟ್ ತೊಗೊಳಕ್ಕೂ ಬಿಡಲಿಲ್ಲ. ಅವ್ನ ರಿಯಾಕ್ಷನ್ ನೋಡೋಣ ಈ ಫೇಸ್ ನೋಡ್ಬಿಟ್ಟು. ಬರ್ತಾರೆ ಇಲ್ಲ ನನ್ನ ಹತ್ರ. ಬಾ ಕರ್ಕೋತೀನಿ, ಬಾ ಬಾ ಚಿನ್ನು. ಯಾಕೆ ಕಳ್ಸಿದೀಯಾ? ಬಾ ಕರ್ಕೋತೀನಿ, ಬಾ. ನನ್ನ ಮಗ ನನ್ನ ಹತ್ರ ಬರ್ತಾನೆ ಇದ್ರು. ಸೌತೆಕಾಯಿ ನೋಡು, ಸೌತೆಕಾಯಿ ತಿಂತೀಯಾ? ಫುಲ್ಲು ಆಯ್ತು ಬಿಡು, ತೊಳ್ಕೊತೀನಿ ಬಿಡು, ತೊಳ್ಕೊತೀನಿ. ಬರಲ್ವಾ ನನ್ನ ಹತ್ರ? ತಿನ್ನು ಬಂಗಾರ, ನಿನಗೆ ತಿನ್ನು. ನಾನು ತಿನ್ಲಾ? ಆಯ್ತು, ತೊಳ್ಕೊಳ್ಳ, ಫೇಸ್ ತೊಳ್ಕೊಳ್ಳ, ನಾನು ಮುಖ ತೊಳ್ಕೊಳ್ಳ ಬಂಗಾರ. ಆಯ್ತು,
ಓಕೆ 10 ಮಿನಿಟ್ಸ್ ಆಯಿತು. ನನ್ನ ಮಗನೂ ಎದ್ಬಿಟ್ಟ. ನೋಡಿ ಅದೆಲ್ಲ ಸ್ವಲ್ಪ ಕಪ್ಪಾಗಿದೆ. ಫ್ರೆಶ್ ಇತ್ತು ಹಚ್ಕೊಂಡಾಗ. ಅದನ್ನೇನು ಮಾಡಬೇಕು, ಸ್ವಲ್ಪ ಹೀಗೆ ಕೆಳಗಡೆ ಏನಾದ್ರು ತಟ್ಟೆ ಇಟ್ಕೊಂಡು ಈ ಥರ ತೆಕ್ಕೊಂಡ್ಬಿಡಿ. ಇಲ್ಲ ಕೆಳಗಡೆ ಬಿದ್ದರೆ ಎಲ್ಲ ಕಡೆ ಗಲೀಜಾಗುತ್ತೆ. ಯು ಕ್ಯಾನ್ ಸಿ ದ ಗ್ಲೋ, ರೈಟ್? ಸೊ ಗ್ಲೋ. ಈಗ ಫೇಸ್ ನೀವು ಕ್ಲೀನ್ ಮಾಡ್ಕೊಳ್ಳಾಗ ಲೈಟಾಗಿ ಈ ಥರ ಸ್ಕ್ರಬ್ ಥರ ಮಾಡ್ಕೊಳ್ಳಿ. ಲೈಟಾಗಿ ಈ ಥರ ಸ್ಕ್ರಬ್ ಥರ ಮಾಡ್ಕೋಬೇಕು. ಫುಲ್ ಮುಖ ಎಲ್ಲ ಸ್ಕ್ರಬ್ ಮಾಡಬೇಕು. ಸಾಕು 10 ಮಿನಿಟ್ಸ್. ಮೋರ್ ದ್ಯಾನ್ 10 ಮಿನಿಟ್ಸ್ ನಿಮಗೆ. ನನಗೆ ಟೈಮ್ ಇಲ್ಲ. ಇಫ್ ಯು ಹ್ಯಾವ್ ಟೈಮ್ ಇದು ನೀವು ಇಟ್ಕೊಳ್ಳಿ. ನನ್ನ ಮಗ ಎದ್ಬಿಟ್ಟ. ಇದು ಫೇಸಲ್ಲಿ ಇರೋದಕ್ಕೆ ಅಳ್ತಾ ಇದ್ದ ಅವನು. ಅದಕ್ಕೆ ನಾನು ರಿಮೂವ್ ಮಾಡಿದೆ ಬೇಗ. ಖುಷಿನಾ ಈಗ ಖುಷಿನಾ? ನಾನು ಫೇಸಿಗೆ ತೆಗೆದ ತಕ್ಷಣ ಫುಲ್ ಹ್ಯಾಪಿಯಾಗಿದ್ದಾನೆ. ಓಕೆ ಎಸ್, ನೋಡಿ ಫೇಸಲ್ಲಿ ಆಲ್ರೆಡಿ ಗ್ಲೋ ಕಾಣ್ತಾ ಇದೆ. ಓಕೆ, ಸಿ ದಿಸ್ ಫೇಸ್, ರೈಟ್? ಸೊ ಈಗ ಫೇಸ್ನ ನೀಟಾಗಿ, ಯಾವ ಫೇಸ್ ವಾಶು ಅಥವಾ ಸೋಪು ಏನು ಯೂಸ್ ಮಾಡಬೇಡಿ. ನಾನು ಏನು ಯೂಸ್ ಮಾಡ್ತಾ ಇಲ್ಲ ನೋಡಿ, ಇನ್ನೂ ಹಾಗೆ ಇದೆ. ನಾರ್ಮಲ್, ಕೆಲವೊಬ್ರು ವಾರ್ಮ್ ವಾಟ್ರಲ್ಲಿ ತೊಳಿತಾರೆ. ನಾನು ವಾರ್ಮ್ ವಾಟ್ರಲ್ಲಿ ಏನು ತೊಳಿತಾ ಇಲ್ಲ. ನಾರ್ಮಲ್ ನೀರಲ್ಲಿ ನೀಟಾಗಿ ತೊಳ್ಕೊಳ್ತೀನಿ. ಓಕೆ, look at my skin, how fresh it is. Oh, come on. Okay. So you can see my face glow, no? ತುಂಬ ಸ್ಮೂತ್ ಆಗಿದೆ ಸ್ಕಿನ್ನು. ನೋಡಿ ನೋಡಿ, ಕಲೆ ಇವೆಲ್ಲ ಇದೆಯಲ್ಲ, ಇದು ಗ್ರ್ಯಾಜುವಲ್ ಆಗಿ ಹೋಗುವಂಥದ್ದು. ಫೇಸಲ್ಲಿ ನಿಮ್ಗೆ ಒಂದ್ಸತಿ ಕಲೆ ಆಯಿತು, ಅವೆಲ್ಲ ಏನು ಗ್ರ್ಯಾಜುವಲ್ ಆಗಿ ನೀವು ಡೈಲಿ ಯೂಸ್ ಮಾಡ್ತಾ 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 ಹೋಗುವಂಥದ್ದು. ಯಾವುದಾದ್ರೂ ಒಂದು ಫೇಸ್ ಪ್ಯಾಕು, ಯಾವುದಾದ್ರೂ ಒಂದು ಈ ಥರ ಹೋಮ್ ಮೇಡ್ ಫೇಸ್ ಪ್ಯಾಕ್ಸ್ನ ನೀವು ಎಷ್ಟು ಯೂಸ್ ಮಾಡ್ಕೊಂಡು ಬರ್ತೀರೋ ಆವಾಗ ನಿಮ್ಮ ಫೇಸಲ್ಲಿರೋವಂಥ ಕಲೆಗಳನ್ನು ನೀವೆಲ್ಲ ಕಡಿಮೆ ಮಾಡ್ಕೋಬೋದು. ಅದರ ಒಟ್ಟಿಗೆ ನ್ಯೂಟ್ರಿಯೆಂಟ್ ಫುಡ್ಸು ನೀವು ಎಷ್ಟು ತೊಗೋತೀರೋ, ಮೊಳಕೆ ಕಟ್ಟಿದ ಕಾಳುಗಳಾಗಿರ್ಬೋದು, ಸೊಪ್ಪು, ತರಕಾರಿ, ಹಣ್ಣು, ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ನೀರು. ಬಾಡಿನ ತುಂಬ ಹೈಡ್ರೇಟೆಡ್ ಆಗಿಡಬೇಕು. ನಿಮ್ಮ ಫೇಸ್ ತುಂಬ ಗ್ಲೋಯಿಂಗಾಗಿ ಕಾಣಬೇಕು ಅಂತಂದರೆ ಚೆನ್ನಾಗಿ ನೀರು ಕುಡೀರಿ. ನೀವು ಚೆನ್ನಾಗಿ ನೀರು ಕುಡಿದವಾಗ ನಿಮ್ಮ ಬಾಡಿಯಿಂದ ನೀರಿನ ಅಂಶ ಜಾಸ್ತಿ ಹೋಗಿರೋದಿಲ್ಲ. ಫೇಸ್ ಯಾವಾಗಲೂ ಗ್ಲೋಯಿಂಗಾಗಿ ಕಾಣ್ತಿರೋದು. ಇಟ್ ಫೀಲ್ಸ್ ಸೋ ಹೈಡ್ರೇಟೆಡ್. ನಿಮ್ಗೆ ತುಂಬ ಫೇಸು ಹೈಡ್ರೇಟೆಡ್ ಆಗಿ ಫೀಲ್ ಆಗ್ತಾ ಇದೆ. ನನ್ನ ಫೇಸ್ ಪ್ಯಾಕ್ ಆ್ಯಂಡ್ ಫೇಸ್ ಕೇರಿಂಗ್ ಟಿಪ್ಸ್ ಅಂತ ಹೇಳಿದರೆ ಇವಿಷ್ಟು. ಥ್ಯಾಂಕ್ ಯು. ಫೇಸಲ್ಲಿ ಗ್ಲೋ ಕಾಣಿಸ್ತೇನೂ ಇರ್ಬೋದು. ನೀವು ಯೂಶ್ವಲ್ ಆಗಿ ಪಾರ್ಲರ್ಗೆ ಹೋದ್ರೂ ಅವ್ರು ಅದೇ ಹೇಳೋದು. ಸೊ ಇವತ್ತು ನಿಮಗೆ ಗ್ಲೋ ಬರೋದಿಲ್ಲ, ನಿಮ್ಗೆ ನೆಕ್ಸ್ಟ್ ಡೇಯಿಂದನೇ ನಿಮ್ಮ ಫೇಸಲ್ಲಿ ಅದು ಫೇಸ್ ಅಡ್ಜಸ್ಟ್ ಆಗ್ತದೆ. ಫೇಸು ಇಷ್ಟೊತ್ತು ನಮ್ಗೆ ಏನಾಗಿರ್ತದೆ, ಫೇಸ್ ಪ್ಯಾಕಿಂದ ಫೇಸ್ ನೆಂದಿರುತ್ತೆ. ಸೊ ಫೇಸ್ ಡೆಡ್ ಸ್ಕಿನ್ಸ್ ಎಲ್ಲ ಹೋಗಿ ನೆಂದಿರೋ ಫೇಸು ಸ್ವಲ್ಪ ನಿಮಗೆ ಫ್ರೆಶ್ನೆಸ್ ಕಾಣಬೇಕು ಅಂದರೆ ಸ್ವಲ್ಪ ಟೈಮ್ ಹಿಡಿತದೆ. ಲೆಟ್ ಮೀ ಚೆಕ್ ಟುಮಾರೋ. ನೀವು ನಾಳೆ ವ್ಲಾಗಲ್ಲಿ ನನ್ನ ಫೇಸ್ ನೋಡಿದ್ರೆ ಗೊತ್ತಾಗ್ತದೆ. ಸೊ ವೇಟ್ ಫಾರ್ ಟುಮಾರೋ, ನೋಡೋಣ. ನಾನು ಇದನ್ನ ಫಸ್ಟ್ ಟೈಮ್ ಟ್ರೈ ಮಾಡ್ತಾ ಇರೋದು. ನಿಮಗೆ ನಾನು ಟ್ರೈ ಮಾಡಿ ನಿಮಗೆ ಅದರ ಯೂಸ್ ಮಾಡಿ ಅಂತ ಹೇಳ್ಬೋದು. ಸಡನ್ನಾಗಿ ಏನೋ ಒಂದು ಮಾಡಿಬಿಟ್ಟೆ ಅಥವಾ ಆಮೇಲೆ ನಾನು ಯೂಸ್ ಮಾಡಿದ್ರೂ ಕೂಡ ನೋ ಹಾರ್ಮ್. ಕೆಮಿಕಲ್ಸ್ ಇರೋವಂಥದ್ದು ಯಾವುದೂ ಇಲ್ಲ. ಯು ಕ್ಯಾನ್ ಯೂಸ್ ಈಸಿಲಿ ಯಾವುದೇ ಭಯ ಇಲ್ಲದೇ ಯೂಸ್ ಮಾಡ್ಬೋದು. ನೋ ಇಶ್ಯೂಸ್. ನನ್ನ ಫೇಸ್ ತೊಳ್ಕೊಂಡ್ಮೇಲೆ ನನ್ನ ಮಗ ತುಂಬ ಫೀಲ್ಸ್ ಸೋ ಸೇಫ್. ಇದು ಯಾರಪ್ಪ ನಮ್ಮ ಅಮ್ಮ ಹೌದು ಅಲ್ವೋ ಅಂದ್ಕೊಂಡ್ಬಿಟ್ಟಿದ್ದ ಅವನು. ಚಿನೋ ಎಲ್ಲಮ್ಮ ಹೋದೆ? ಎಲ್ಲ ಮುಖ ಎಲ್ಲ ಕಾಡಿಗೆ ಮಾಡ್ಕೊಂಡ್ಬಿಟ್ಟಿದ. ಮಲ್ಕೊಂಡು ಕೈ ಕಾಲೆಲ್ಲ ತಿಕ್ಕೊಂಡಿದ್ಯಾ? ಚೆನ್ನಾಗಿ ಎಣ್ಣೆ ಮಸಾಜ್ ಮಾಡಿ ಎಣ್ಣೆ ಸ್ನಾನ ಮಾಡಿಸಿದ್ದೆ.
ಚೆನ್ನಾಗಿ ನಿದ್ದೆ ಮಾಡಿ ಅಂತ. ಆಯ್ತಾ ನಿದ್ದೆ ನಿದ್ದೆ ಮೇಲೆ ಬರ್ತೀಯಾ ನೀನು? ಮೇಲೆ ಬರ್ತೀಯಾ? ಮೇಲೆ ಬೇಡ, ನಾವು ಊಟ ಮಾಡೋಣ. ಓಕೆ. ಹಣ್ಣೆಲ್ಲ ಎಲ್ಲಿ ಇಟ್ಕೊಂಡು ಹೊಂಟಿ ಚಿನ್ನು? ಎಲ್ಲದವ ಹಣ್ಣು? ಅಷ್ಟು ಹಣ್ಣು ಸೀಟ್ ಹಿಂದದವನ? ಎಲ್ಲದವ ಹಣ್ಣು? ಓಹೋ ಹೋ, ಗಾಡಿ ಹಿಂದೆ ಬಾಸ್ಕೆಟ್ನಾಗ ಇಟ್ಕೊಂಡು ಹೊಂಟಿಯನ ಹಣ್ಣು ಅಷ್ಟು? ಓ ಭಾರಿ ಆಯ್ತು ಬಿಡಪ್ಪ. ನಮಗೊಂದು ಹಣ್ಣು ಕೊಡಚಿನ್ನು. ಓಯ್, ಅಷ್ಟು ಗಾಡಿ ಹಿಂದಿಟ್ಟು ಬಾಸ್ಕೆಟ್ನ ತುಂಬ್ಕೊಂಡು ಹೊಂಟಿಯನ ಕ್ಯಾರಿ ಬ್ಯಾಗ್ನ? ಐ ಥಿಂಕ್ ನಾನು ಯಾವ ಮೇಕಪ್ ಯೂಸ್ ಮಾಡಿಲ್ಲ ನೋಡಿ. ಐ ಥಿಂಕ್ ನೋ ಲಿಪ್ಸ್ ಮೇಕಪ್, ನೋ ಫೇಸಿಗೆ ಯಾವ ನೋ ಮಾಯ್ಶ್ಚರೈಸರ್, ನೋ ಕ್ರೀಮ್. ಯಾವ ಕ್ರೀಮು ನಾನು ಯೂಸ್ ಮಾಡಿಲ್ಲ. ಈ ಒಂದು ಸನ್ಸ್ಕ್ರೀನು ನಾನು ಹಾಕಿಲ್ಲ.